ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ಟಾಪಿಕ್ ಏನು ಅಂದ್ರೆ ಫೈರ್ ಸೈನ್ಸು. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, ಮೇಷ, ಸಿಂಹ, ಧನಸ್ಸು ಈ ರಾಶಿಯ 6 ತಿಂಗಳು, ಮುಂದೆ ಬರುವ 6 ತಿಂಗಳು ಹೇಗಿರುತ್ತೆ ಅಂತ ನಾವು ನೋಡೋಣ. ಸೊ ಫಸ್ಟ್ ಫೈರ್ ಸೈನ್ಸ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಸೂರ್ಯನ ವರ್ಷ ಅಲ್ವಾ ಇದು 2026. ಹಾಗಾಗಿ ಫೈರ್ ಸೈನ್ಸ್ ಅಲ್ಲೇ ನಾನು ತಗೊಂಡಿದ್ದೀನಿ ಫಸ್ಟು. ಓಕೆ. ಸೊ ನಿಮ್ಮ ಕರಿಯರ್ ಲೈಫ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಅಪ್ಕಮಿಂಗ್ 6 ಮಂತ್. ಯಾಕೆ 6 ಮಂತ್ ಮೇ ತನಕ ಅಂತ ಹೇಳ್ತಿದ್ದೀನಿ ಅಂದ್ರೆ, ಮೇನಲ್ಲಿ ಮತ್ತೆ ಗುರು ಟ್ರಾನ್ಸಿಟ್ ಇರೋದ್ರಿಂದ ಅವಾಗ ಮತ್ತೆ ನಾವು ಎನರ್ಜೀಸ್ನ ಚೆಕ್ ಮಾಡೋಣ. ಎನರ್ಜೀಸ್ ವಿಲ್ ಚೇಂಜ್ ಆ ಟೈಮಲ್ಲಿ. ಸೊ ಆಗ ಮತ್ತೊಂದ್ಸಲ ನಾನು ಅಪ್ಕಮಿಂಗ್ 6 ಮಂತ್ ಹೇಗಿದೆ ಅದ್ರ ಬಗ್ಗೆ ನಾನು ರೀಡಿಂಗ್ನ ತೆಗಿತೀನಿ. ಸೊ ಇವತ್ತು ಫೈರ್ ಸೈನ್ಸ್ ಯಾರೆಲ್ಲ ಇದ್ದೀರಾ, ಸಿಂಹ, ಮೇಷ, ಧನಸ್ಸು ರಾಶಿ, ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಯಾರೆಲ್ಲ ಇದ್ದೀರಾ, ಅಪ್ಕಮಿಂಗ್ 6 ಮಂತ್ ಹೇಗಿರುತ್ತೆ, ಏನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಈ ಹೊಸ ವರ್ಷದಲ್ಲಿ, ಅದ್ರ ಜೊತೆಲಿ ಏನೆಲ್ಲ ಪ್ರಿಕಾಷನ್ಸ್ನ ನೀವು ತಗೋಬೇಕು, ನಿಮ್ಮ ಪರ್ಸನಲ್ ಗ್ರೋತಿಗೆ ನೀವು ಯಾವ ರೀತಿ ವರ್ಕ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಓಕೆ ಪ್ರೇ ಮಾಡ್ಕೊಳ್ಳಿ, ನಿಮ್ಮ ಎನರ್ಜೀಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಫೈರ್ ಸೈನ್ಸ್ ಇದ್ದಾರೆ, ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, ಮೇಷ, ಸಿಂಹ, ಧನಸ್ಸು ರಾಶಿಯಲ್ಲಿದ್ದಾರೆ, ಸೊ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಕಂಟಿನ್ಯೂಸ್ ಸೀರೀಸ್ ನನಗೆ ಹಾಕ್ತೀನಿ. ಫೈರ್ ಸೈನ್ಸ್ ಆಗಿದ ತಕ್ಷಣ ಈಗ ಏರ್ ಸೈನ್ಸ್, ವಾಟರ್ ಸೈನ್ಸ್ ಮತ್ತೆ ಅರ್ತ್ ಸೈನ್ಸ್ ನ ಮಾಡ್ತೀನಿ. ಓಕೆ. ಸೊ ಫಸ್ಟ್ ನಾನು ಫೈರ್ ಸೈನ್ ಯಾಕೆ ತಗೊಂಡೆ ಅಂದ್ರೆ, ದಿಸ್ ಇಸ್ ದ ಇಯರ್ ಆಫ್ ಫೈರ್. ಫೈರ್ ಇಯರ್ ಅಲ್ವಾ? ಸೊ ಸೂರ್ಯನ ವರ್ಷ ಆಗಿರೋದ್ರಿಂದ ಫೈರ್ ಸೈನ್ಸ್ ಅವ್ರನ್ನ ನಾನು ಫಸ್ಟ್ ತಗೊಂಡಿದ್ದೀನಿ. ಓಕೆ. ಸೊ ತುಂಬಾ ಜನ ಏನಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಓಕೆ. ಅಧ್ಯಾತ್ಮದ ಕಡೆಗೆ ತುಂಬಾ ಜನ ಇಲ್ಲಿ ಹೋಗ್ತಾ ಇದ್ದೀರಾ. ಸೊ ಲೈಫ್ ಬಗ್ಗೆ ನಿಮಗೆ ಗೊತ್ತಾಗಿದೆ, ಯಾರ್ಯಾರ ಹಣೆ ಬರ ಏನೇನು ಎಷ್ಟೆಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಒಂದು ಡಿಪ್ರೆಷನ್ ಅಲ್ಲಿ ಇದ್ದೀರಾ. ಸೊ ನೀವು ನಿಮ್ದೇ ಆದ ಒಂದು ಡಿಫ್ರೆಂಟ್ ಪಾತ್ ಅನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ. ಎಲ್ಲರೂ ಒಂದ್ ದಾರಿಯಲ್ಲಿ ಹೋದ್ರೆ ಕುರಿ ಮಂದೆ ಒಂದ್ ದಾರಿಯಲ್ಲಿ ಹೋಗುತ್ತೆ ಅಂತ ನೀವು ಕುರಿ ಮಂದೆ ತರ ಅದ್ರ ಹಿಂದೆ ನೀವು ಹೋಗೋದಿಲ್ಲ. ನಿಮ್ದೇ ಆದ ಒಂದು ಸಪರೇಟ್ ಪಾತ್ ಅನ್ನ ನೀವು ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಹೋಗ್ತಾ ಇದ್ದೀರಾ. ಎಸ್. ಓಕೆ. ಫ್ಯೂಚರ್ ಬಗ್ಗೆ ಒಂದು ಪ್ಲಾನಿಂಗ್ ಅನ್ನ ನೀವು ಆಲ್ರೆಡಿ ಮಾಡ್ಕೊಂಡಿದ್ದೀರಾ. ನೀವು ಇಷ್ಟ ದಿವಸ ನೀವು ಬರೀ ಎಮೋಷನಲಿಗೋಸ್ಕರ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ಗೋಸ್ಕರ ನಿಮ್ಗೆ ಏನೇ ನೋವಾದ್ರು, ಎಷ್ಟೇ ಹರ್ಟ್ ಆದ್ರು, ಅಥವಾ ನಿಮ್ಮ ಒಂದು ಸ್ವಾಭಿಮಾನವನ್ನು ಕೂಡ ಕೆಲವೊಮ್ಮೆ ನೀವು ಬಿಟ್ಕೊಟ್ಟಿರೋದು ಇದೆ. ಓಕೆ. ಸೊ ಈಗ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ತುಂಬಾ ಜನಕ್ಕೆ. ಎಸ್ಪೆಷಲಿ ಫೈರ್ ಸೈನ್ಸ್ ನಾನು ಮಾತಾಡ್ತಿರೋದು ಇವತ್ತು ಪ್ಯೂರ್ಲಿ ಫೈರ್ ಸೈನ್ಸ್. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ. ಸೊ ಹಾಗಾಗಿ ನೀವೇನ್ ಮಾಡ್ತಿದ್ರ ಅಂದ್ರೆ, ನಿಮ್ಮ ಒಳಗಡೆ ಇರ್ತಕ್ಕಂಥ ಒಂದು ನಾಲೆಡ್ಜ್ನ ಇಷ್ಟು ದಿವಸ ಬರೀ ಬೇರೆಯವ್ರಿಗೆ ನೀವು ಉದ್ಧಾರ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರಿ. ನಿಮ್ಮ ಒಂದು ಸಪೋರ್ಟ್ ಅನ್ನ ಬರೀ ಬೇರೆಯವ್ರಿಗೆ ಕೊಡ್ತಾ ಇದ್ರಿ. ಈಗ ಆ ಸಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ನಿಮಗೆ ನೀವು ಕೊಟ್ಕೊಂತೀರಿ. ಈ ಅಪ್ಕಮಿಂಗ್ 6 ಮಂತ್ ಅಲ್ಲಿ ನೀವು ರಿಯಲೈಸ್ ಮಾಡ್ಕೊಂತೀರಾ. ಸೊ ಯಾರಿಗೆ ನಾನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಆಲ್ರೆಡಿ ಕೆಲವ್ರಿಗೆ ರಿಯಲೈಸೇಷನ್ ಆಗಿದೆ. ಅಂಡ್ ಆ ರಿಯಲೈಸೇಷನ್ ಮಾಡ್ಕೊಂಡ್ರ ನಂತರ ನೀವು ನಿಮ್ಮದೇ ಆದ ಒಂದು ಯೂನಿಕ್ ಆಗಿರುವಂತ ಒಂದು ಪಾತ್, ನಿಮ್ಮದೇ ಆದಂತ ಒಂದು ದಾರಿ, ನಿಮ್ಮ ಆತ್ಮ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದೆ. ಅದರೆಡೆಗೆ ನೀವು ನಿಶ್ಚಿಂತೆಯಾಗಿ ಹೋಗ್ತಾ ಇದ್ದೀರಾ, ಮೂವ್ ಆಗಿ. ಅದ್ರಲ್ಲಿ ಏನು ಡೌಟ್ ಇಟ್ಕೋಬೇಡಿ, ಖಂಡಿತ ನೀವು ಏನಂತಾರೆ ಸಕ್ಸಸ್ ಅನ್ನ ನೀವು ನೋಡ್ತೀರಾ. ಸೊ ಈಗ ಪ್ರೆಸೆಂಟ್ಲಿ ನಿಮ್ಗೆ ಸ್ವಲ್ಪ ಅದು ಕಿರಿಕಿರಿ ಅನ್ಸ್ತಿರ್ಬೋದು, ಆದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಸ್ಪಿರಿಚುವಲಿ, ನಿಮ್ಮ ಸೋಲು ಸ್ಪಿರಿಚುವಲ್ ಗ್ರೋ ಆಗ್ತಿರೋದು ಕಾಣಿಸ್ತಿದೆ ನಿಮ್ಗೆ. ಈ ಹಿಂದೆ 2025 ಅಲ್ಲಿ ಏನೆಲ್ಲ ನಿಮ್ಗೆ ಪೇನ್ ಸಿಕ್ಕಿತ್ತು, ಎಮೋಷನಲ್ ಲಾಸ್ ನೀವು ಅನುಭವಿಸಿದ್ರಿ. ಸೊ ಅದೆಲ್ಲ ಯಾಕೆ ಅಂದ್ರೆ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗ್ಲಿ ಅನ್ನೋ ರೀಸನ್ಗೆನೆ ದೇವ್ರು ನಿಮ್ಗೆ ಆ ಪೇನ್ ಅನ್ನ ಕೊಟ್ಟಿದ್ರು. ಅದು ಸಾರ್ಥಕತೆ ಆಗತ್ತೆ. ಆಮೇಲೆ ಒಂದು ನಿಮ್ಮ ಲೈಫ್ ಅಲ್ಲಿ ಒಂದು ಚೇಂಜಸ್ ನ ನೀವು ನೋಡ್ತೀರಾ ಅಪ್ಕಮಿಂಗ್ ಡೇಸ್ ಅಲ್ಲಿ. ಅಂಡ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ ಕಾಣುತ್ತೆ. ನೀವು ತುಂಬಾ ಯೂನಿಕ್ ಆಗಿ ಯೋಚನೆ ಮಾಡುವಂತ ಪರ್ಸನಾಲಿಟಿ ಇರುವಂತವ್ರು ಫೈರ್ ಸೈನ್ಸ್. ಸೊ ನೀವ್ ಯೋಚನೆ ಮಾಡ್ತೀರಾ, ಬಟ್ ನಿಮ್ಮ ಯೋಚನೆನ ಬೇರೆಯವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ನೀವು ಸ್ವಲ್ಪ ಫೇಲ್ ಆಗ್ತೀರಾ. ಅವಾಗ ನಿಮ್ಮ ಬಗ್ಗೆ ಒಂದು ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಒಪಿನಿಯನ್ಗೆ ಅಪೋಸಿಟ್ ಆಗಿ ಅವರು ಮಾತಾಡುವಂಥದ್ದು, ಇದು ಎಸ್ಪೆಷಲಿ ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಗ್ರೋತ್ ಚೆನ್ನಾಗಿದೆ ಕರಿಯರ್ ಲೈಫ್ ಅಲ್ಲಿ, ನಥಿಂಗ್ ಟು ವರಿ. ಯು ಹ್ಯಾವ್ ಅ ವೆರಿ ಪ್ಯಾಷನೇಟ್ ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿ ಗ್ರೋ ಆಗ್ತೀರಾ. ಬಟ್ ಅಡ್ವೈಸ್ ಏನು ಅಂತ ಅಂದ್ರೆ, ನಿಮ್ಮ ಒಪಿನಿಯನ್ ಏನಿರುತ್ತೆ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಎದುರುಗಡೆ ಇರೋರ್ಗೆ ನೀಟಾಗಿ ಅರ್ಥ ಆಗೋ ತರ
ಹೇಳ್ಬೇಕಾಗತ್ತೆ. ನೀವು ಒಂದಲ್ಲ ಅಂದ್ರೆ 2-3 ಸಲ ನೀವು ಅವ್ರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ಇಲ್ಲ, ನನ್ನ ಒಂದು ವಿಷನ್ ಈ ತರ ಇದೆ, ಫ್ಯೂಚರ್ ಬಗ್ಗೆ ಈ ತರ ಇದೆ. ಸೊ ಹಾಗಾಗಿ ನಾನು ಈ ತರ ಡಿಸಿಷನ್ಸ್ ನ ಮಾಡ್ತಾ ಇರೋದು, ಅಥವಾ ಈ ರೀತಿ ಮಾಡೋಣ ಅಂತ ಒಂದು ಸಜೆಷನ್ ನ ಕೊಡ್ತಾ ಇರೋದು ಅಂತ ನೀವು ತಾಳ್ಮೆಯಿಂದ ಅವರಿಗೆ ಹೇಳ್ಬೇಕಾಗತ್ತೆ. ಸರಿನಾ? ಅಂಡ್ ನಿಮ್ಮ ಕರಿಯರ್ ಅಲ್ಲಿ ಒಂದು ಆಲ್ರೆಡಿ ನೀವು ಈ ರೀತಿಯಲ್ಲೇ ನಾನು ಹೋಗ್ಬೇಕು ಅಂತ ಒಂದು ಡಿಸಿಷನ್ ನ ಮಾಡ್ಕೊಂಡಿದ್ದೀರಾ. ನಿಮ್ಗೆ 2 ಚಾಯ್ಸ್ ಇದೆ. ನಿಮಗಿರೋ 2 ಚಾಯ್ಸ್ ಅಲ್ಲಿ ಆಲ್ರೆಡಿ ನೀವು ಒಂದು ಡಿಸಿಷನ್ ನ ಮಾಡ್ಬಿಟ್ಟಿದ್ದೀರಾ. ಓಕೆ, ಮನ್ಸಲ್ಲಿ ಅನ್ಸ್ತಿದೆ ಈ ನಿರ್ಧಾರನ ನಾನು ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀನಿ ಅಂತ. ಆದ್ರೆ ಎದುರುಗಡೆ ಬರುವಂತಹ ಒಂದು ಕೆಲವೊಂದು ಹರ್ಡಲ್ಸ್ ಏನಿರುತ್ತೆ, ಓಕೆ, ಸ್ಟ್ರಗಲ್ಸ್ ಏನಿರುತ್ತೆ, ಅದಕ್ಕೆ ನೀವು ಹೆದರ್ಕೋತಾ ಇದ್ದೀರಾ. ಸೊ ಆ ಸ್ಟ್ರಗಲ್ಸ್ನ ನಾನು ದಾಟಬಲ್ಲೆನಾ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ನೀವು ಆ ಡಿಸಿಷನ್ಗೆ ಬದ್ಧರಾಗಿ ಅದರಂತೆ ನೀವು ನಡೀತಾ ಹೋಗಿ ಖಂಡಿತವಾಗ್ಲೂ ಆ ಹರ್ಡಲ್ಸ್ನ ನೀವು ಪಾಸ್ ಮಾಡುವಂತಹ ಶಕ್ತಿ ನಿಮಗಿದೆ. ಓಕೆ, ಸೊ ನಿಮ್ಮ ಒಂದು ಕನಸನ್ನು ನನ್ಸ್ ಮಾಡ್ಕೊಳ್ಲಿಕ್ಕೆ ನೀವು ಒಂದು ನಿರ್ಧಾರ ಏನ್ ಮಾಡಿದೀರಾ ಅದು ಕರೆಕ್ಟ್ ಆಗೇ ಇದೆ. ಆ ನಿರ್ಧಾರದ ಪ್ರಕಾರ ನೀವು ಈ 6 ಮಂತ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕಾಗತ್ತೆ. ಅಂಡ್ ಏನೇ ಅಡೆತಡೆ ಬಂದ್ರೂ ಕೂಡ, ಅದು ತುಂಬಾ ದೊಡ್ಡದಾಗಿ ಕಾಣಿಸಿದ್ರು ಕೂಡ ನೀವ್ ಅದನ್ನ ಈಸಿಯಾಗಿ ದಾಟುವಂತ ಶಕ್ತಿ ನಿಮಗಿದೆ. ಸರಿನಾ? ಅಂಡ್ ವರ್ಲ್ಡ್ ಟ್ರಾವೆಲಿಂಗ್ ಮಾಡ್ಬೇಕು, ಅಥವಾ ಇಂಡಿಯಾದಲ್ಲಿ ತುಂಬಾ ಟ್ರಾವೆಲ್ ಮಾಡ್ಬೇಕು, ಅಥವಾ ಔಟ್ ಆಫ್ ದಿ ಕಂಟ್ರಿ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಜನ ಪ್ಲಾನ್ ಮಾಡಿದಿರಾ. ಸೊ ಖಂಡಿತವಾಗ್ಲೂ ಹೋಗ್ ಬನ್ನಿ. ಸೊ ದಟ್ ನೀವು ಒಂದು ಪಾಸ್ಟ್ ಎಮೋಷನಲ್ ವೂಂಡ್ಸ್ ಏನಿದೆ ಅದರಿಂದ ಕೂಡ ನೀವು ಹೀಲ್ ಆಗೋದು ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ಆಸೆಗಳೆಲ್ಲ ಕೈಗೂಡುತ್ತೆ. ಓಕೆ, ಅಂಡ್ ಸ್ವಲ್ಪ ಡಾಮಿನೇಟಿವ್ ಆಗೋ ತರ ನೀವು ಕಾಣಿಸ್ತೀರಾ. ನಿಮ್ಮಲ್ಲಿ ಇರುವಂತ ನಾಲೆಜು, ನೇಮ್, ಫೇಮು ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕರಿಯರ್ ಇಂದ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ನೀವು ತಗೊಂಡು ಹೋಗೋದು ಕಾಣಿಸ್ತಾ ಇದೆ. ಅಂಡ್ ಯಾವಾಗ್ಲೂ ನೀವು ಸಿದ್ಧರಾಗಿರ್ಬೇಕು. ಸ್ಕಿಲ್ಸ್‌ನ ನೀವು ಕಲೀರಿ. ನಿಮ್ಮ ಪ್ರೊಫೆಷನ್ ಅನ್ನ ಅಪ್‌ಗ್ರೇಡ್ ಮಾಡ್ಲಿಕ್ಕೆ, ಅಥವಾ ನಿಮ್ಮ ಒಂದು ಎಜುಕೇಷನ್ ಮಾಡ್ತಿದ್ರೆ ಯಾರಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ, ಯು ಹ್ಯಾವ್ ಟು ಅಪ್‌ಗ್ರೇಡ್ ಯುವರ್ ಸೆಲ್ಫ್. ಸೊ ನೆಕ್ಸ್ಟ್ ಏನ್ ನಿಮ್ಗೆ ಎಜುಕೇಷನ್ ಬೇಕು, ನಿಮ್ಮ ಒಂದು ಕನಸು, ನಿಮ್ಮ ಒಂದು ಗುರಿ ಏನಿರತ್ತಲ್ಲ, ಸೊ ಅದನ್ನ ರೀಚ್ ಮಾಡ್ಲಿಕ್ಕೆ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನಾನು ಯಾವ ತರ ಓದ್ಬೇಕು, ಯಾವ ಒಂದು ಸಬ್ಜೆಕ್ಟಿನ ಮೇಲೆ ನಾನು ಹಿಡಿತವನ್ನ ಸಾಧಿಸ್ಬೇಕು, ಇದ್ರ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿ ಯಾವಾಗ್ಲೂ ರೆಡಿ ಆಗಿರ್ಬೇಕಾಗತ್ತೆ. ಅಂಡ್ ಯಾರಾದ್ರೂ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ, ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ದೀರಾ, ಈ ತರದೇ ಸಿಚುವೇಶನ್ಸ್ ಅಲ್ಲಿ ಇರುವಂತವ್ರು, ಫೈರ್ ಸೈನ್ಸ್ನವರು, ಯು ಹ್ಯಾವ್ ಟು ಬಿ ರೆಡಿ. ನಿಮ್ಮ ಒಂದು ನಾಲೆಡ್ಜ್, ಪ್ರೆಸೆಂಟ್ಲಿ ನಾಲೆಡ್ಜ್ ಏನೇನ್ ಬೇಕು, ಒಂದು ಪರ್ಟಿಕ್ಯುಲರ್ ಕಂಪ್ನಿ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಮಾಡುವಂತ ಕೆಲಸದ ಬಗ್ಗೆ ಆಗಿರ್ಬೋದು, ಆ ಕೆಲಸಕ್ಕೆ ಬೇಕಾಗಿರುವಂತಹ ಸ್ಕಿಲ್ಸ್ ನ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಥರೋ ಆಗಿ ರೆಡಿ ಆಗಿರ್ಬೇಕಾಗತ್ತೆ. ಅಂಡ್ ವೆರಿ ಫಾಸ್ಟ್ ಮೂವ್ಮೆಂಟ್ ಕೂಡ ಕಾಣಿಸ್ತಾ ಇದೆ. ಬಟ್ ತುಂಬಾ ಏನ್ ಹೇಳ್ತೀನಿ ಅಂತಂದ್ರೆ, ಸ್ವಲ್ಪ ರಿಯಾಕ್ಷನ್ಸ್, ಇಮಿಡಿಯೇಟ್ ರಿಯಾಕ್ಷನ್ಸ್ ನ ಕೊಡೋದು ಫೈರ್ ಸೈನ್ಸ್ ನವರು, ಬಿಕಾಸ್ ಅವ್ರ ಬೇಸಿಕ್ ನೇಚರ್ ಇರುತ್ತೆ ಅದು. ಸೊ ಅದನ್ನ ತುಂಬಾ ಜನ ತಪ್ಪಾಗಿ ತಿಳ್ಕೊತಾರೆ. ಹಾಗಾಗಿ ಇಲ್ಲಿ ಫೈರ್ ಸೈನ್ಸ್ ನವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಸ್ವಲ್ಪ ಇಮಿಡಿಯೇಟ್ ರಿಯಾಕ್ಷನ್ಸ್ ನ ಕೊಡ್ಬೇಡಿ. ಅದೇನೇ ಇದ್ರು ಒಂದ್ 5ರಿಂದ 10 ನಿಮಿಷ ಪಾಸ್ ನ ಕೊಟ್ಟು ನಿಮ್ಮ ಮೈಂಡ್ ಅಲ್ಲಿ ಥಿಂಕ್ ಮಾಡಿ, ನಾನು ಈ ತರ ರಿಯಾಕ್ಷನ್ ನ ಕೊಟ್ರೆ ಯಾವ ತರ ಅದು ಎಫೆಕ್ಟ್ ಇರುತ್ತೆ. ಸೊ ಇದ್ರ ಬದಲಿಗೆ ನಾನು ಬೆಸ್ಟ್ ಎಫೆಕ್ಟ್ ಯಾವ ರೀತಿ ಬರಬೇಕು ನನಗೆ. ಎಕ್ಸಾಂಪಲ್, ನಿಮ್ಗೆ ಬಾಸ್ ಆಫೀಸಲ್ಲಿ ಏನೋ ಹೇಳ್ತಾರೆ, ಇದು ಇಮಿಡಿಯೇಟ್ ಆಗಿ ಅದಕ್ಕೆ ಪಟ್ಟನ ಒಂದು ರಿಯಾಕ್ಷನ್ ಹೇಳ್ಬಿಡ್ತೀರಾ, ಅವ್ರಿಗೆ ಅದು ನೆಗೆಟಿವ್ ಅಂತ ಅನ್ಸುತ್ತೆ. ಸೊ ಅದ್ರ ಬದಲಾಗಿ ನೀವು ಸ್ವಲ್ಪ ಪಾಸ್ ಕೊಟ್ಬಿಟ್ಟು ಯೋಚನೆ ಮಾಡಿ, ಸರ್ ಆಕ್ಚುಲಿ ಅದು ಹೀಗಲ್ಲ, ಈ ತರ ಹಿಂಗ್ ಮಾಡಿದ್ರೆ ಹೇಗಿರುತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಚೆನ್ನಾಗಿರುತ್ತೆ ಅಂತ ನನಗನ್ಸ್ತು ಸರ್, ನಿಮ್ಮ ಒಪಿನಿಯನ್ ಏನು, ಈ ರೀತಿ ಒಂದು ನೀವು ಸಮಾಧಾನವಾಗಿ ತಾಳ್ಮೆಯಿಂದ ಬೇರೆ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸಿ, ಇಮಿಡಿಯೇಟ್ ರಿಯಾಕ್ಷನ್ಸ್ ನ ಎಲ್ಲೂ ಕೊಡ್ಬೇಡಿ, ಇವನ್ ದ ಫ್ಯಾಮಿಲಿ. ಓಕೆ, ಸೊ ದಟ್ ಕ್ರಿಯೇಟ್ಸ್ ಬ್ಯಾಡ್ ಇಂಪ್ಯಾಕ್ಟ್. ಸೊ ಅದನ್ನೊಂದು ಇದ್ ಮಾಡಿ, ಯಾಕಂದ್ರೆ ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ಸ್ವಲ್ಪ ಇಂಪಲ್ಸಿವ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಮೆಡಿಟೇಷನ್ ನ ಮಾಡ್ಬೇಕು. ಅಂಡ್ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಯೋರ್ ಸೆಲ್ಫ್. ಲೈಕ್ ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾರಿಗ್ ಮಾತಾಡ್ತಾ ಇದ್ದೀನಿ, ಈ ರೀತಿ. ಸೊ ಬಿ ಅವೇರ್. ಸೊ ಆ ತರ ಇರಿ. ಅಂಡ್ ನೆಕ್ಸ್ಟ್ ಏನು ಅಂದ್ರೆ, ಕರಿಯರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. 888. ಸೊ ಅಬಂಡೆನ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಖಂಡಿತವಾಗ್ಲು. ಬಟ್ ಯಾವಾಗ ಅಂದ್ರೆ ನಿಮ್ಮ ಕರ್ಮಸ್ ನೀವು ಕ್ಲೆನ್ಸ್ ಮಾಡ್ಕೊಂಡಾಗ. ಸೊ 8 ರೆಫರ್ಸ್ ಟು ಶನಿ. ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್, ವೆರಿ ಡಿಸಿಪ್ಲಿನ್. ಅಂಡ್ ಇಲ್ಲಿ ನಿಮ್ಮದೇ ಆದ ಒಂದು ಓನ್ ನೆಗೆಟಿವ್ ಥಾಟ್ಸ್ ಇಂದ ನೀವು ಟ್ರಾಪ್ ಆಗ್ತಿದ್ದೀರಾ. ಅಪ್ಕಮಿಂಗ್ ಡೇಸ್ ಅಲ್ಲಿ ಆ ತರ ಟ್ರಾಪ್ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ತುಂಬಾನ, ಅಥವಾ ಪ್ರೆಸೆಂಟ್ಲಿ ಕೆಲವರು
ತುಂಬಾ ನೆಗೆಟಿವ್ ಥಾಟ್ಸು, ನೈಟ್ ನಿದ್ದೆ ಬರ್ತಿಲ್ಲ, ನೈಟ್ ಮಲ್ಕೊಂಡಿದ ತಕ್ಷಣ ತುಂಬಾ ಏನೇನೋ ನೆಗೆಟಿವ್ ಬರ್ತಾ ಇದೆ ಮೈಂಡಿಗೆ. ನಿಮ್ದೇ ಓನ್ ನೆಗೆಟಿವ್ ಥಾಟ್ಸ್ ಆಕ್ಚುಲಿ. ಅದ್ ಹಂಗೆ ಆಗೇ ಬಿಡುತ್ತೆ ಅಂತಾನೂ ಇರೋದಿಲ್ಲ, ಅಥವಾ ಆ ವ್ಯಕ್ತಿ ಆ ತರ ಇರೋದು ಇಲ್ಲ. ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಒಂದು ಸಿಚುವೇಶನ್ ಬಗ್ಗೆ ಆಗಿರ್ಬೋದು, ತುಂಬಾ ನೆಗೆಟಿವಿಟಿ ಅನಿಸ್ತಿದೆ ಅಂದ್ರೆ ಯು ಆರ್ ಟ್ರಾಪಿಂಗ್ ಯುವರ್ ಸೆಲ್ಫ್ ಅಷ್ಟೇ. ಸೊ ಅದ್ ಬಿಟ್ರೆ ಇನ್ನೇನು ಇಲ್ಲ. ಅಂಡ್ ಪಾಸ್ಟ್ ಥಿಂಗ್ಸ್ ಕಳೆದೋಗಿದೆ. 2025 ಅಲ್ಲಿ ಆಲ್ರೆಡಿ ಒಂದು ಬ್ಯಾಡ್ ಇನ್ಸಿಡೆಂಟ್, ಒಂದು ಎಮೋಷನಲ್ ಲಾಸ್ ನಿಮ್ಗೆ ಆಗಿದೆ ರಿಲೇಶನ್ಶಿಪ್ ಅಲ್ಲಿ. ಸೊ ಅದರಿಂದ ನೀವು ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ಟ್ರೈ ಮಾಡ್ಲೇಬೇಕು. ಅಂಡ್ ಕೆಲವ್ರಿಗೆ ಅದು ಹೊರಗೆ ಬರಕ್ಕಾಗಿಲ್ಲ. ಇನ್ನೂ ಸ್ಟಿಲ್ ನೆಗೆಟಿವ್ ಆಗಿ ಫೀಲ್ ಮಾಡ್ತಿದ್ದೀರಾ. ಸೊ ಏನು ನೆಕ್ಸ್ಟ್ ರಿಲೇಶನ್ಶಿಪ್ಪಿಗೆ ಯಾವ್ದಾದ್ರು ಪ್ರಪೋಸಲ್ ಇದ್ರೆ ನಾನು ಹೋದ್ರೆ ಯಾವ ತರ, ನನಗೆ ಮತ್ತೆ ಅದೇ ತರ ಎಲ್ಲಾರ ಆಗ್ಬಿಡುತ್ತೋ, ಅಥವಾ ಮತ್ತೆ ನಾನು ಎಮೋಷನಲ್ ಲಾಸಿಗೆ ಹೋಗ್ತೀನೋ, ಮತ್ತೆ ನನಗೆ ಎಲ್ಲಿ ಹರ್ಟ್ ಮಾಡ್ತಾರೋ, ಈ ರೀತಿ ಮತ್ತೆ ಮೋಸ ಆಗ್ಬಿಡುತ್ತೋ ಏನೋ, ಈ ತರ ಎಲ್ಲ ನಿಮ್ಗೆ ಥಾಟ್ಸ್ ಓಡ್ತಾ ಇರತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ನಿಮ್ಮ ಓನ್ ಮೆಂಟಲ್ ಟ್ರ್ಯಾಪ್ ಅಷ್ಟೇ ಅದು. ಸೊ ಅದರಿಂದ ಹೊರಗೆ ಬನ್ನಿ. ಕಂಪ್ಲೀಟ್ ಫೋಕಸ್ನ ನಿಮ್ಮ ಮೇಲೆ ನೀವು ಮಾಡಿ. ಓಕೆ, ಇಲ್ಲಿ ತುಂಬಾ ಲಾಜಿಕ್ ಮೈಂಡ್ ಅನ್ನ ಯೂಸ್ ಮಾಡ್ತಿರೋದು ಕಾಣಿಸ್ತಿದೆ ನೀವು ಅಪ್ಕಮಿಂಗ್ ಡೇಸ್ ಅಲ್ಲಿ. ಸೊ ಲಾಜಿಕ್ ಮೈಂಡ್ ಅನ್ನ ಜಾಸ್ತಿ ಯೂಸ್ ಮಾಡಿ, ಬಟ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಲಾಜಿಕ್ ಇಂತ ಎಮೋಷನ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಅಂಡ್ ಕ್ವೀನ್ ಆಫ್ ಮೈಂಡ್ಸ್ ಏನ್ ಹೇಳ್ತಿದೆ ಅಂದ್ರೆ ಯು ಆರ್ ನರ್ಚರರ್. ನಿಮ್ಮನ್ನ ನೀವು ನರ್ಚರ್ ಮಾಡ್ಕೊಂತೀರಾ ಈ 6 ಮಂತ್ ಅಲ್ಲಿ. ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ನರ್ಚರ್ ಮಾಡ್ಕೊಂತೀರಾ, ಕೇರ್ ಟೇಕಿಂಗ್ ಮಾಡ್ತೀರಾ ಫ್ಯಾಮಿಲಿನ, ನಿಮ್ಮನ್ನ ಲೈಕ್ ಅ ಮದರ್ ತರ ಕೇರ್ ಟೇಕ್ ಮಾಡ್ತೀರಾ. ನಿಮ್ಮ ಓನ್ ಕ್ರೌನ್ ನ ನೀವೇ ಹಾಕೋತೀರಾ. ಯಾರು ನಿಮಗೆ ಕ್ರೌನ್ ತಂದು ಕಿಂಗ್ ಅಥವಾ ಕ್ವೀನ್ ಅಂತ ಹೇಳೋಂತ ಅವಶ್ಯಕತೆ ಇಲ್ಲ. ಯು ಆರ್ ದ ಓನ್ ಕಿಂಗ್, ಓನ್ ಕ್ವೀನ್ ಆಫ್ ಯುವರ್ ಲೈಫ್. ಓಕೆ, ಸೊ ನೀವು ಸೆಲ್ಫ್ ಮೇಡ್ ಕಿಂಗ್, ಸೆಲ್ಫ್ ಮೇಡ್ ಕ್ವೀನ್ ಆಗಿ ಈ 6 ಮಂತ್ ಅಲ್ಲಿ ನೀವು ಶೈನ್ ಆಗ್ತೀರಾ. ಸೊ ನಾನೇನ್ ಹೇಳ್ದೆ ಅಲ್ಲ, ಟಿಪ್ಸ್ ಕೆಲವೊಂದು ನೆಗೆಟಿವ್ ಟ್ರಾಪಿಂದ ಹೊರಗೆ ಬರೋಂಥದ್ದು, ಮತ್ತೆ ಇಂಪಲ್ಸಿವ್ ರಿಯಾಕ್ಷನ್ಸ್ ನ ಕೊಡದೇ ಇರೋಂಥದ್ದು. ಆಮೇಲೆ ಯಾವ್ದಾದ್ರು ಒಂದು ಡಿಸಿಷನ್ ಮಾಡುವಂತ ಸಂದರ್ಭ ಏನಾದ್ರೂ ಬಂದ್ರೆ ನಿಮ್ಗೆ, ಎಸ್, ಏಸ್ ಆಫ್ ಸೋರ್ಟ್ಸ್ ವೆರಿ ಪಾಸಿಟಿವ್ ಕಾರ್ಡ್ ಹೇಳ್ತೀನಿ. ಸೊ ನಿಮ್ಗೆ ಏನಾದ್ರೂ ಯಾವ್ದಾದ್ರು ಒಂದು ಡಿಸಿಷನ್ ನ ಮಾಡ್ಬೇಕು ಅನ್ನೋದು ಏನಾದ್ರೂ ಒಂದು ಸಿಚುವೇಶನ್ ಬಂತು ಅಂತ ಅಂದ್ರೆ, ಆಗ್ಲೂ ಕೂಡ ಬಹಳ ತಾಳ್ಮೆಯಿಂದ ಪ್ರೋಸ್ ಅಂಡ್ ಕಾನ್ಸ್ ನ ಯೋಚನೆ ಮಾಡ್ಬಿಟ್ಟು ಡೆಸಿಷನ್ ನ ಮಾಡಿ ಫ್ಯೂಚರ್ ಅಲ್ಲಿ. ಅಂಡ್ ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಈಗೇನು ಎಲ್ಲವನ್ನೂ ಬಿಟ್ಟು ಒಂದು ಜಿಗುಪ್ಸೆ ಆಗಿದೆ ನಿಮ್ಗೆ, ಎಲ್ಲವನ್ನೂ ಬಿಟ್ಟು ನಿಮ್ದೇ ಆದ ಒಂದು ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ, ಏಕಾಂತತೆಯಲ್ಲಿ ಇದ್ದೀರಾ. ಖಂಡಿತವಾಗಿಯೂ ಒಳ್ಳೇದೇ ಅದು. ಹಾಗಂತ ತುಂಬಾನು ಐಸೋಲೇಟ್ ಮಾಡ್ಕೊಂಬೇಡಿ, ಬಟ್ ಮ್ಯಾಕ್ಸಿಮಮ್ ಐಸೋಲೇಷನ್ ಅಲ್ಲಿ ಇರಿ. ಬಟ್ ಅದು ಯಾವ ತರ ಇರ್ಬೇಕು ಐಸೋಲೇಷನ್ ಅಂದ್ರೆ ಡಿಪ್ರೆಷನ್ ಅಲ್ಲ. ಸೊ ನಿಮ್ಮ ಓನ್ ಗ್ರೋತ್, ನಿಮ್ಮ ಸೆಲ್ಫ್ ಕೇರ್ ಆಗಿರ್ಬೋದು, ಜಿಮ್ಗೆ ಹೋಗೋದು, ಯೋಗ ಮಾಡೋದು, ಅಥವಾ ನಿಮ್ಮ ಒಂದು ಸೆಲ್ಫ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದು, ಈ ರೀತಿಯ ಒಂದು ಮಾಡ್ಕೋತಾ ನೀವು ಸಿಂಗಲ್ ಆಗಿ ಅಥವಾ ಏಕಾಂತತೆಯನ್ನ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಅನ್ನ ಮಾಡೋದು. ದಟ್ ವಾಸ್ ಗುಡ್. ಓಕೆ, we'll take 3 more cards, then I'll explain. Okay, Radhe Radhe, please guide. Okay, okay, one more. Wow, the sun card, it has to be come. ನಾನು ಅನ್ಕೊಂಡೆ ಯಾಕೆ ಬಂದಿಲ್ಲ ಸನ್ ಕಾರ್ಡು ಅಂತ. ಎಸ್, ಬ್ಯೂಟಿಫುಲ್. ನೋಡಿ, ತುಂಬಾ ಒಂದು ಪಾಸಿಟಿವ್ ಕಾರ್ಡ್ ಇದೆ. ಸೊ ಇದನ್ನೆಲ್ಲ ನಾನು ಏನ್ ಹೇಳ್ದೆ ಅಷ್ಟನ್ನ ಫಾಲೋ ಮಾಡ್ಬಿಟ್ರೆ, ನೀವೇನ್ ಅನ್ಕೊಂಡಿದೀರಾ ಈ ವರ್ಷದಲ್ಲಿ ನಾನು ಇದನ್ನ ಸಾಧನೆ ಮಾಡ್ಬೇಕು ಅಂತ ನೀವು ಅನ್ಕೊಂಡು ಥಿಂಕ್ ಮಾಡ್ತಿದ್ದೀರಲ್ವಾ, ಸೊ ಖಂಡಿತವಾಗ್ಲೂ ಸಕ್ಸಸ್ ನಿಮ್ದೇ ಇದೆ. ಅದು ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಕರಿಯರ್ ಲೈಫ್ ಆಗಿರ್ಬೋದು, ಮನಿ ರಿಲೇಟೆಡ್ ಆಗಿರ್ಬೋದು, ಎವ್ರಿ ಮ್ಯಾಟರ್ ಯು ವಿಲ್ ಗೆಟ್ ಸಕ್ಸಸ್. ಅಂಡ್ ದ ನ್ಯೂ ಬಿಗಿನಿಂಗ್ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಒಂದು ಹೊಸ ಅಪರ್ಚುನಿಟೀಸ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಗೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಅನ್ನೋದಿರ್ಲಿಲ್ಲ. ಇವತ್ತಿನಿಂದ ಈ ವಿಡಿಯೋ ನೀವು ಯಾವಾಗೇ ನೋಡ್ತಿರೋ ಅವತ್ತಿನಿಂದ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಓಕೆ, ಅಂಡ್ ನೀವು ಮಾಡುವಂತ ಕೆಲಸದಲ್ಲಿ ಸ್ಟಾಬಿಲಿಟಿ ಸಿಗುತ್ತೆ, ಒಂದು ಒಳ್ಳೆ ಗ್ರೋತ್ ಅನ್ನ ನೋಡ್ತೀರಾ. ಅಂಡ್ ನಾನು ಹೇಳ್ದ, ಯು ಆರ್ ದ ಕಿಂಗ್ ಆಫ್ ಯುವರ್ ಲೈಫ್ ಅಂಡ್ ಯು ಆರ್ ದ ಕ್ವೀನ್ ಆಫ್ ಯುವರ್ ಲೈಫ್. ಅಂದ್ರೆ ಓನ್ ಕಿಂಗ್, ಸೆಲ್ಫ್ ಮೇಡ್ ಕಿಂಗ್, ಸೆಲ್ಫ್ ಮೇಡ್ ಕ್ವೀನ್ ಅಂತ. ಓಕೆ, ಯಾರು ಬಂದು ನಿಮ್ಗೆ ಕ್ರೌನ್ ಇಡ್ಬೇಕಾಗಿಲ್ಲ. ಸೊ ನಿಮಗೆ ನೀವು ಕ್ರೌನ್ ಇಟ್ಕೊಳ್ಳುವಂತಹ ಕೆಪಾಸಿಟಿ ನಿಮಗಿದೆ. ಯು ಆರ್ ದಟ್ ಫೈರ್ ಸೈನ್ಸ್. ಓಕೆ, ಸೊ ನೀವು ಬೇರೆಯವ್ರನ್ನ ಗೈಡ್ ಮಾಡುವಂತ ಕೆಪಾಸಿಟಿ ನಿಮಗಿರೋದು. ಹಂಗಿರ್ಬೇಕಾದ್ರೆ ನೀವು ಬೇರೆಯವ್ರನ್ನೇ ಅಷ್ಟು ಚೆನ್ನಾಗಿ ಗೈಡ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಮನ್ನ ನೀವು ಯಾಕೆ ಗೈಡ್ ಮಾಡ್ಕೊಳಕ್ ಆಗಲ್ಲ? ನಿಮ್ಮನ್ನ ನೀವು ಗೈಡ್ ಮಾಡ್ಕೊಳಕ್ಕೆ ಪಾಸಿಬಲ್ ಆಗೋದು ಯಾವಾಗ ಅಂತ ಅಂದ್ರೆ, ನೀವು ಸಾಲಿಟ್ಯೂಡಿಗೆ ಹೋದಾಗ, ಏಕಾಂತತೆಗೆ ಹೋದಾಗ, ಮೆಡಿಟೇಷನ್ ಮಾಡಿದಾಗ, ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದಾಗ ಮಾತ್ರ ಆ ಸೈಲೆನ್ಸ್ ಅನ್ನ ನೀವು ಮೇಂಟೈನ್ ಮಾಡಿ, ಆ ಡಿಗ್ನಿಟಿಯನ್ನ ಮೇಂಟೈನ್ ಮಾಡಿ, ಯಾರ ಹತ್ರ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡಿ.
ಸುಮ್ನೆ ಎಲ್ಲಾರ ಹತ್ರ ಹರಟೆ ಹೊಡಿತಾ ಕೂರ್ಬೇಡಿ. ನಿಮ್ಮ ಟೈಮನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಬಿಡ್ಬೇಡಿ. ಅದನ್ನ ನೀವು ಪ್ರೊಟೆಕ್ಟ್ ಮಾಡಿ. ನಿಮ್ಮ ಎನರ್ಜೀಸ್‌ನ ಪ್ರೊಟೆಕ್ಟ್ ಮಾಡಿ. ಆದಷ್ಟು ನೀವು ಸಿಂಗಲ್ ಆಗಿ, ಸಿಂಗಲ್ ಸಿಂಹದ್ ತರ ಲೈಫ್‌ನ ಲೀಡ್ ಮಾಡಿ. ನೀವೆಷ್ಟು ಆ ರೀತಿ ಒಂದು ರಿಸರ್ವ್ಡ್ ಆಗಿ, ತುಂಬಾ ಒಂದು ಸೆಲ್ಫ್ ರೆಸ್ಪೆಕ್ಟೆಡ್ ಆಗಿ ಇರ್ತೀರಾ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್‌ನ ಎಲ್ಲೂ ಬಿಟ್ಕೊಡದೆ ಇರ್ತೀರೋ, ಅಷ್ಟು ನಿಮ್ ಲೈಫು ಸೂರ್ಯನ್ ತರಾನೇ ಚಮಕ್ತಾ ಹೋಗುತ್ತೆ. ಸೂರ್ಯ ಒಬ್ನೇ ತಾನೇ ಇರೋದು ಅಲ್ವಾ? ಸೊ ದಿಸ್ ಇಸ್ ಅ ನ್ಯೂ ಬಿಗಿನಿಂಗ್ ಅಂತಾನೆ ನಾನು ಹೇಳ್ತೀನಿ. ಫೈರ್ ಸೈನ್ಸ್ ಹಿಂದೆ ನಡೆದಿರೋ ಎಲ್ಲಾ ಮೋಸಗಳು, ರಿಲೇಶನ್‌ಶಿಪ್ ಅಲ್ಲಿ ಆಗಿರುವಂತಹ ಒಂದು ಕೆಟ್ಟ ಘಟನೆಗಳು, ಮನಸ್ಸಿಗೆ ಬೇಜಾರು ಕೊಡುವಂತದ್ದು ಎಲ್ಲವನ್ನು ಬಿಟ್ಬಿಡಿ. ಅಂಡ್ ನಿಮಗೆ ಏನಾದ್ರೂ ಸಹಾಯ ಬೇಕು ಅಥವಾ ಪರ್ಸನಲ್ ಆಗಿ ಏನಾದ್ರೂ ರೀಡಿಂಗ್ಸ್‌ನ ತಗೋಬೇಕು, ನನ್ನ ಹತ್ರನೇ ತಗೋಬಹುದು, ಅಥವಾ ನನ್ನ ಕಡೆ ಬೇಡ, ನಿಮ್ಗೆ ಕಂಫರ್ಟ್ ಅನ್ಸಿಲ್ಲ ಅಂದ್ರೆ ಬೇರೆ ಯಾರೇ ಕಡೆಗೆ ನೀವು ತಗೋಬಹುದು. ಸೊ ಇದು ಇನ್ನೊಂದೇನಂದ್ರೆ, ನಿಮ್ಮ ಗುರುಗಳು ಯಾರಾದ್ರು ಇರ್ತಾರಲ್ಲ, ಕೆಲವರು ಒಂದಷ್ಟು ಮಠಗಳಿಗೆ ನಡ್ಕೊಂತಿರ್ತೀರಾ, ಗುರುಗಳಿರ್ತಾರೆ. ಸೊ ಇವತ್ತು ಅದು ಹೇಳಕ್ಕೂ ನನ್ಗೆ ಆಕ್ಚುಲಿ ಮನ್ಸಿಲ್ಲ. ಬಿಕಾಸ್ ಇವತ್ತಿನ ಸಿಚುವೇಶನ್ಸ್ ನೋಡ್ತಾ ಹೋದ್ರೆ ಯಾವ ಗುರುಗಳನ್ನ ನಂಬೋದು ಬಿಡೋದು ಅನ್ನೋ ತರ ಆಗತ್ತೆ. ಸೊ ಐ ಪ್ಯೂರ್ಲಿ ಸಜೆಸ್ಟ್ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗಳು, ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಭೇಟಿ ಆಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಹೌದು, ಮನ್ಸಿಂದ ನೀವು ಮಾತಾಡಿ ಖಂಡಿತವಾಗ್ಲೂ ಅವ್ರಿಗೆ ಕೇಳ್ಸುತ್ತೆ. ಸೊ ನೀವು ಅವ್ರನ್ನ ಗುರುಗಳನ್ನಾಗಿ ಮಾಡ್ಕೊಂಡೆ ದಿ ಬೆಸ್ಟ್. ಇಲ್ಲ ನಿಮ್ಗೆ ಇನ್ನೂ ಏನಾದ್ರೂ ತುಂಬಾ ಪರ್ಸನಲ್ ಆಗಿ ಏನಾದ್ರೂ ಸಮಸ್ಯೆಗಳಿದ್ದು ನಿಮಗೆ ಅದಕ್ಕೆ ಸೊಲ್ಯೂಷನ್ನೇ ಕಾಣಿಸ್ತಿಲ್ಲ, ಕೆಲವರಿಗೆ ಆತರ ಕಾಣಿಸ್ತಾ ಇದೆ, ನಿಮಗೆ ಸೊಲ್ಯೂಷನ್ನೇ ಕಾಣಿಸ್ತಿಲ್ಲ, ಸೊಲ್ಯೂಷನ್ ಬೇಕು ಅಂತ ಅನ್ಸಿದ್ರೆ ನಮ್ ತರ ಗೈಡ್ ಮಾಡೋರು ಇರ್ತಾರಲ್ಲ, ನನ್ನ ಹತ್ರನ ಬೇಕಾದ್ರೆ ತಗೊಳ್ಳಿ, ಇಲ್ಲ ನಿಮ್ ಇಷ್ಟ. ಸೊ ಆತರ ಗೈಡೆನ್ಸ್ ಯಾರು ಕೊಡ್ತಾರೆ, ಸ್ಪಿರಿಚುವಲ್ ಹೀಲರ್ಸ್ ಯಾರು ಇರ್ತಾರೆ, ಅವ್ರ ಹತ್ರ ನೀವು ಗೈಡೆನ್ಸ್ ಅನ್ನು ತಗೋಬಹುದು. ಓಕೆ. ಸೊ ಬಟ್ ನಿಮ್ಗೆ ಇಲ್ಲಿ ನಿಮ್ಗೂ ಕೂಡ ಒಬ್ರು ಗುರುವಿನ ಅವಶ್ಯಕತೆ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ. ಅಂಡ್ ಇಟ್ ಇಸ್ ಅ ಟೈಮ್ ಟು ಚೇಂಜ್ ಯುವರ್ ಸೆಲ್ಫ್. 5 ಅಗೇನ್ ಬಂದಿದೆ. ನೀವು 5 ಏಂಜಲಿಕ್ ನಂಬರ್ ನೋಡ್ತಾ ಇದ್ರೆ 222 ಅಂಡ್ 888 ಅಂಡ್ 111 ಅಥವಾ 1111 ಯಾರು ನೋಡ್ತಿದ್ದೀರಾ ಫೈರ್ ಸೆನ್ಸ್ನವರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ. ಅಂಡ್ ಕಮೆಂಟ್ಸ್ ಅಲ್ಲಿ ಈ ಒಂದು ಎನರ್ಜೀಸ್, ಪಾಸಿಟಿವ್ ಎನರ್ಜೀಸ್ ನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. I claim this beautiful and positive energies to my life. Thank you universe for all the blessings. Thank you Radha Krishna ಅಂತ ಈ ಎನರ್ಜೀಸ್ ನ ಕ್ಲೇಮ್ ಮಾಡಿ. ಓಕೆ. ಸೊ ದಟ್ ನೀವು ಅದನ್ನ ಹೇಳೋದ್ರಿಂದ, ಯೂನಿವರ್ಸ್ ಹೇಳೋದ್ರಿಂದ ಯು ಆಲ್ರೆಡಿ ಯೂನಿವರ್ಸ್ ನೀವು ಏನ್ ಸಿಗ್ನಲ್ ಕೊಡ್ತಿದ್ದೀರಾ, ಎಸ್ ಈ ಪಾಸಿಟಿವ್ ಎನರ್ಜಿನ ನಾನು ಅಟ್ರಾಕ್ಟ್ ಮಾಡ್ತಿದ್ದೇನೆ ಅಂಡ್ ನನಗೆ ಇದು ಬೇಕು ಅಂತ ನೀವು ಯೂನಿವರ್ಸ್ ಕೇಳಿದಾಗ ಯೂನಿವರ್ಸ್ ವಿಲ್ ಹೆಲ್ಪ್ ಯು ಟು ಅಚೀವ್ ಆಲ್ ದೋಸ್ ಥಿಂಗ್ಸ್. ಸೊ ಅದಕ್ಕೋಸ್ಕರನೇ ರೀಡಿಂಗ್ಸ್ ಅಲ್ಲಿ ನಾವೇನ್ ಪಾಸಿಟಿವ್ ಥಿಂಗ್ಸ್ ನ ಹೇಳಿರ್ತೀವಿ ಅದನ್ನ ನೀವು ಕ್ಲೇಮ್ ಮಾಡ್ಬೇಕಾಗತ್ತೆ. ಕ್ಲೇಮ್ ಮಾಡಿ. ಓಕೆ. ಸೊ ನಾನು ತಿಂಗಳ 1,00,000 ದುಡಿಬೇಕು ಅಂತ ಅಂದ್ರೆ ಸುಮ್ಮನೆ ನಾನು ಮನ್ಸಲ್ಲಿ ಇಟ್ಕೊಂಡ್ರೆ ಆಗಲ್ಲ. ನಾನು ಯೂನಿವರ್ಸಿಗೆ ಡೈಲಿ ಹೇಳ್ತೀನಿ, ಯೂನಿವರ್ಸ್ ನಾನು ತಿಂಗಳ 1,00,000 ಅರ್ನ್ ಮಾಡ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಲೆಸ್ಸಿಂಗ್ ಮೀ ಅಂತ ನಾನು ಡೈಲಿ ಅದನ್ನ ಹೇಳ್ತಾ ಇದ್ರೆ ಇಟ್ ವಿಲ್ ಬಿಕಮ್ ಟ್ರೂ. ಸೊ ನಿಮಗೆ ಗೊತ್ತಿರ್ಬೋದು, ಹಳಬ್ರು ಅಜ್ಜ ಅಜ್ಜಿ ಮನೇಲಿ ಬೈತಾ ಇದ್ರಲ್ವಾ, ಸಂಜೆ ಟೈಮ್ ಎಲ್ಲ ಏನಾದ್ರು ಮಾತಾಡಿದ್ರೆ ಬಿಡ್ತು ಅಂತ ಹೇಳೋ ಆತರ ಎಲ್ಲ ಮಾತಾಡಬಾರ್ದು. ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ, ಅಸ್ತು ಅಂತಾರೆ. ಹಾಗಾಗಿ ನಾವು ಬಾಯಲ್ಲಿ ಒಳ್ಳೇದನ್ನೇ ಮಾತಾಡ್ಬೇಕು ಅಂತ. ಯಾಕೆ ಅಂದ್ರೆ ನಾವೇನ್ ಪದೇ ಯಾವ್ದನ್ನ ನಾವು ರಿಪೀಟೆಡ್ಲಿ ಮಾತಾಡ್ತೀವೋ ಅದು ಆಗುತ್ತೆ. ಇಟ್ ವಿಲ್ ಹ್ಯಾಪನ್. ದಟ್ ಇಸ್ ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅದು. ಓಕೆ. ಸೊ ಹಾಗಾಗಿ ನೀವು ಬಾಯಲ್ಲಿ ಅದನ್ನ ನಿಮ್ಗೆ ಏನ್ ಬೇಕೋ ಅದನ್ನೇ ಮಾತಾಡಿ. ಸೊ ನಿಮ್ಗೆ ಏನ್ ಬೇಡ ಅದನ್ನ ಕಟ್ ಡೌನ್ ಮಾಡ್ಬಿಡಿ ಅಷ್ಟೇ. ಆ ರೀತಿ ಏನಾದ್ರೂ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬಂದ್ರು ಕೂಡ ಯು ಜಸ್ಟ್ ಸೇ ಕ್ಯಾನ್ಸಲ್ ಇಟ್. ಓಕೆ, ಈ ತರ ನನಗೆ ಅನಿಸ್ತದೆ ಬಟ್ ಇಟ್ಸ್ ಓಕೆ, ಐ ಕ್ಯಾನ್ಸಲ್ ಇಟ್ ಅಂತ ಅದನ್ನ ಹೇಳ್ಬಿಡಿ 3 ಸಲ ಅಷ್ಟೇ. ಸೊ ನಿಮ್ಮ ಒಂದು ವರ್ಕ್ ತುಂಬಾ ಪ್ಯಾಷನೇಟ್ ಆಗಿ ಹೋಗುತ್ತೆ. ನೀವು ಲೈಫ್ ಅಲ್ಲಿ ತುಂಬಾ ನೇಮ್ ಫೇಮ್ ಅನ್ನ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಈ 2026 ಅಲ್ಲಿ ತುಂಬಾ ಕಾಣಿಸಿರೋದು ತುಂಬಾ ಫೈರ್ ಎನರ್ಜಿ ಮೊದ್ಲೇ ನೀವು. ಸೊ ಅದ್ರ ಜೊತೆಯಲ್ಲಿ ಯು ಆರ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ನೇಮ್ ಅಂಡ್ ಫೇಮ್. ಓಕೆ. ತುಂಬಾ ನೇಮ್ ಫೇಮ್, ತುಂಬಾ ಪ್ಯಾಷನೇಟ್ ಆಗಿ ನಿಮ್ಮ ವರ್ಕ್ ಅನ್ನ ನೀವು ಮಾಡ್ತೀರಾ. ಈ ಸಲ ನಿಮ್ಮ ಪ್ರೊಫೆಷನ್ ನಲ್ಲಿ ಸಖತ್ ಗ್ರೋತ್ ಅನ್ನ ನೀವು ನೋಡ್ತೀರಾ. ಅಪ್ಕಮಿಂಗ್ 6 ಮಂತ್ ನಾನು ಹೇಳ್ತಿರೋದು. ಮೇ ನಲ್ಲಿ ಮತ್ತೆ ಗುರು ಟ್ರಾನ್ಸಿಟ್ ಆಗುತ್ತೆ. ಸೊ ಹಾಗಾಗಿ ಗುರು ಟ್ರಾನ್ಸಿಟ್ ಆದ್ಮೇಲೆ ಒನ್ಸ್ ಅಗೇನ್ ವಿಲ್ ಟೇಕ್ ಆ 6 ಮಂತ್ ನೆಕ್ಸ್ಟ್ ತಗೊಳ್ಳೋಣ, ಸರಿನಾ? ಸೊ ಒಂದು ಗುರುಗಳ ಒಂದು ಇದನ್ನ ತಗೊಳ್ಳಿ. ಅಂಡ್ ಡಿಸಿಷನ್ಸ್ ನ ಮಾಡ್ಬೇಕಾದ್ರೆ ತುಂಬಾ ಇಂಪಲ್ಸಿವ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮನ್ನ ನೀವು ತುಂಬಾ ನರ್ಚರ್ ಮಾಡ್ಕೊಂತಾ ಇದ್ದೀರಾ. ನಿಮಗೆ ನೀವೇ ತಾಯಿಯಾಗಿ, ನಿಮ್ಗೆ ನೀವೇ ಮಗುವಾಗಿ ಸೆಲ್ಫ್ ಕೇರು, ಸೆಲ್ಫ್ ಲವ್ ನ ತುಂಬಾ ಚೆನ್ನಾಗಿ ಮಾಡಿ. ಯು ಆರ್ ದ ಕ್ವೀನ್, ಯು ಆರ್ ದ ಕಿಂಗ್. ನೀವು ಪ್ರೊವೈಡರ್. ನೀವು ಬೇರೆಯವ್ರಿಗೆ ಯಾವಾಗ್ಲೂ ಕೊಟ್ಟಿ ಗೊತ್ತು, ನಿಮ್ಗೆ ಇಸ್ಕೊಂಡ್ ಜಾಸ್ತಿ ಗೊತ್ತಿಲ್ಲ ನಿಮ್ಗೆ. ಸೊ ಈ ತರ ಇರಬೇಕಾದ್ರೆ
ಈಗ ನಿಮ್ಮ ಒಂದು ಓನ್ ಎನರ್ಜಿಗೆ ನೀವು ಸ್ಟೆಪ್ ಇನ್ ಆಗ್ಬೇಕು. ಇಷ್ಟು ದಿವಸ ನೀವು ಬೇರೆಯವ್ರಿಗೆ ಮಾಡಿ 2025 ಆಲ್ರೆಡಿ ತುಂಬಾ ರೋಸ್ ಹೋಗಿದ್ದೀರಾ. ಎಮೋಷನಲಿ ತುಂಬಾ ಡ್ರೈನ್ ಫೀಲ್ ಆಗಿದ್ದೀರಾ. ಒಂಥರ ಬತ್ತು ಹೋಗ್ಬಿಟ್ಟಿದೆಪ್ಪ ನಂಗೆ ಎಮೋಷನ್ಸ್ ಇಲ್ಲ ಅನ್ನೋ ತರನು ಕೆಲವರು ಅಷ್ಟು ಡೀಪ್ ಲೆವೆಲಿಗೆ ಹೋಗಿದ್ದೀರಾ. ಬಟ್ 2026 ನಿಮ್ಗೆ ಏನ್ ಹೇಳ್ತದೆ ಅಂದ್ರೆ ಇಟ್ಸ್ ದ ಟೈಮ್ ಟು ಟ್ಯಾಪ್ ಇನ್ ಟು ಯುವರ್ ಓನ್ ಪವರ್. ಓಕೆ, ಸೊ ನಿಮ್ಮ ಓನ್ ಪವರ್ಗೆ ನೀವು ಟ್ಯಾಪ್ ಇನ್ ಆಗಿ ನಿಮ್ಮನ್ನ ನೀವು ಚೆನ್ನಾಗಿ ನರ್ಚರ್ ಮಾಡ್ಕೊಳ್ಳಿ. ನಿಮ್ಮ ಏಕಾಂತತೆಯನ್ನ ನೀವು ಸೆಲೆಬ್ರೇಷನ್ ಮಾಡಿ. ಈ ಏಕಾಂತತೆಯನ್ನ ಸೆಲೆಬ್ರೇಟ್ ಮಾಡಿ ನಿಮ್ಮ ಕರಿಯರ್ನ ಗ್ರೋ ಮಾಡ್ಕೊಳ್ಳಿ, ಮನಿನ ಗ್ರೋ ಮಾಡ್ಕೊಳ್ಳಿ. ಓಕೆ, ಅಂಡ್ ಏನೆಲ್ಲ ಚೇಂಜಸ್ ಬಂದಿದೆ ಈಗ ನಿಮ್ಮ ಲೈಫಲ್ಲಿ, ಯು ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್ ಚೇಂಜ್. ಯು ಹ್ಯಾವ್ ಟು ಅಕ್ಸೆಪ್ಟ್. ನನ್ನ ಕೈಲಿ ಆಗಲ್ಲ, ಇನ್ನೂ ಹಳೇದೇ ನಾನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಓಕೆ, ಸಮ್ಟೈಮ್ಸ್ ಬರುತ್ತೆ, ಅಕ್ನಾಲೇಜ್ ಮಾಡಿ ಅದನ್ನ. ಬಟ್ ನಾನು ಚೇಂಜ್ ಆಗಲ್ಲ ಅಂತ ರೆಸಿಸ್ಟ್ ಮಾಡಿದ್ರೆ ನೀವು ಗ್ರೋ ಆಗಲ್ಲ ಮುಂದಕ್ಕೆ. ಯು ಹ್ಯಾವ್ ಟು ಚೇಂಜ್. ಏನೇ ಚೇಂಜಸ್ ಇದ್ರು ಕೂಡ ಪಟ ಪಟ ಅಂತ ನೀವು ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಒಂದು ಗುರುಗಳ ಗೈಡೆನ್ಸ್ ನ ತಗೊಂತಾ ಇರಬೇಕು. ಅಕಸ್ಮಾತ್ ನಿಮಗೆ ಸೆಲ್ಫ್ ಡಿಸಿಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಗೈಡೆನ್ಸ್ ಅನ್ನ ತಗೊಂಡ್ಬಿಟ್ಟು ಅದ್ರ ಪ್ರಕಾರ ನೀವು ಮೂವ್ ಆಗಿ. ಏನೇ ನೆಗೆಟಿವ್ ಥಾಟ್ಸ್ ಬಂದ್ರು ಅದಕ್ಕೆ ನೀವು ವ್ಯಾಲ್ಯೂ ಕೊಡಬೇಡಿ. ಓಕೆ, ಅಂಡ್ ನಿಮ್ಮ ಸುತ್ತ ಯೂನಿವರ್ಸ್ ನಿಮ್ಗೆ ಒಂದಷ್ಟು ಏನ್ ಹೇಳ್ತಾರೆ ಸಿಗ್ನಲ್ಸ್ ಅನ್ನ ಮತ್ತೆ ಮೆಸೇಜಸ್ ಅನ್ನ ಕೊಡ್ತಾ ಇರ್ತಾರೆ. ಅದನ್ನ ಅಬ್ಸರ್ವ್ ಮಾಡೋದನ್ನ ಕಲೀರಿ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾಕೆ ಕೊಡ್ತಾ ಇದ್ದಾರೆ ಅಂತ. ಓಕೆ, ಸೊ ಯೂನಿವರ್ಸ್ ನಿಮ್ಗೆ ಯಾವಾಗ್ಲೂ ಜೊತೆಲಿದ್ದಾರೆ. ಸೊ ಆಲ್ರೆಡಿ ನೀವು ಒಂಥರ ಸ್ಟೇಬಲ್ ಆಗಿದ್ದೀರಾ ಲೈಫಲ್ಲಿ. ಬಟ್ ಓನ್ಲಿ ಮೆಂಟಲ್ ಟ್ರ್ಯಾಪ್, ಮೆಂಟಲ್ ಥಿಂಗ್ಸ್ ಮತ್ತೆ ಪಾಸ್ಟ್ ಅಲ್ಲಿ ಆಗಿರುವಂತ ಸಿಚುವೇಶನ್ಸ್ ಇಂದ ಯು ಆರ್ ಫೀಲಿಂಗ್ ಸ್ಯಾಡ್ ಅಷ್ಟೇ. ಬಟ್ ಅಪ್ಕಮಿಂಗ್ 6 ಮಂತ್ ಅಲ್ಲಿ ಎಲ್ಲಾದ್ರಿಂದ ನೀವು ಹೊರಗಡೆ ಬರ್ತೀರಾ. ನಿಮ್ಗೆ ಏಂಜಲಿಕ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಹೇ ಏಂಜಲ್ಸ್, ಪ್ಲೀಸ್ ಗೈಡ್ ಮೈ ವೀವರ್ಸ್, ಫೈರ್ ಸೈನ್ಸ್ ವೀವರ್ಸ್ ಯಾರೆಲ್ಲ ಇದ್ದಾರೆ, ಮೇಷ, ಸಿಂಹ, ಧನಸ್ಸು ರಾಶಿಯವ್ರಿಗೆ, ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಅವ್ರಿಗೆ ಏನು ನೀವು ಗೈಡೆನ್ಸ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಗೈಡ್ ಮಾಡಿ ಅವ್ರಿಗೆ. ವಾಟ್ ಗೈಡೆನ್ಸ್? ರಾಧೆ 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 ರಾಧೆ, ಶ್ರೀ ರಾಧಾ ಕೃಷ್ಣ, ಶ್ರೀ ರಾಧೆ ಶ್ಯಾಮ್, ರಾಧೆ ರಾಧೆ, ಶ್ರೀ ರಾಧೆ ರಾಧೆ, ರಾಧೆ ರಾಧೆ, ಶ್ರೀ ರಾಧೆ ರಾಧೆ, ರಾಧಾ ಶ್ಯಾಮ್. ಸಕ್ಸಸ್! ಓ ಮೈ ಗಾಡ್, ಐ ಟೋಲ್ಡ್ ಯು ರೈಟ್, ಸಕ್ಸಸ್. ಇದು ಈ ಕಾರ್ಡ್ ಬಂದಾಗ್ಲೇ, ಸಣ್ಣ ಕಾರ್ಡ್ ಬಂದಾಗ್ಲೇ ನಾನು ಹೇಳ್ದೆ, ಎಲ್ಲಾ ಏರಿಯಾಸ್ ಆಫ್ ಲೈಫ್ ಅಲ್ಲೂ ನೀವು ಸಕ್ಸಸ್ ನ ಕಾಣ್ತೀರಾ. ನಾನು ಏನೇನ್ ಹೇಳ್ದೆ ಆ ಟಿಪ್ಸ್ ಅನ್ನ ಫಾಲೋ ಮಾಡ್ಬಿಟ್ರೆ. ಓಕೆ, ಹೇಳ್ತಿದ್ದಾರೆ ವರಿ ಮಾಡ್ಕೊಂಡ್ಲೇಬೇಡಿ. ವಾವ್, ಕ್ಲೈಮ್ ಮಾಡಿ, ಈ ಎನರ್ಜೀಸ್ ನ ಕ್ಲೈಮ್ ಮಾಡಿ. ನಂಗೆ ಗೊತ್ತಿಲ್ಲ, ನೀವು ಕ್ಲೈಮ್ ಮಾಡಿದ್ರೆ ಹಾಗೆ ಹೋದ್ರೆ ಯು ಆರ್ ದ ಲೂಸರ್. ಐ ಕಾಂಟ್ ಹೆಲ್ಪ್ ಯು, ಸಾರಿ. ಓಕೆ, ನಾನು ಇಷ್ಟೆಲ್ಲ ಹೇಳಿದ್ರ ಮೇಲೂ ನೀವು ನೆಗ್ಲೆಕ್ಟ್ ಮಾಡ್ತೀರಾ ನಿಮ್ ಲೈಫ್ ಬಗ್ಗೆ ಅಂದ್ರೆ ಸಾರಿ, ಐ ಕಾಂಟ್ ಹೆಲ್ಪ್ ಯು. ಕ್ಲೇಮ್ ದಿಸ್ ಎನರ್ಜಿ. ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ರಾಧಾ ಕೃಷ್ಣ. ತುಂಬಾ ಜನ ನೋಡ್ತಿರ್ತಾರೆ. ಸೊ ವಿಲ್ ಟೇಕ್ 4 more cards. ಓಕೆ, ಥ್ಯಾಂಕ್ ಯು ಸೋ ಮಚ್. ಗೈಡ್ ಮೋರ್ ಅಬೌಟ್ ದೇರ್ ಲೈಫ್. ಅಪ್ಕಮಿಂಗ್ 6 ಮಂತ್ ಅಲ್ಲಿ ಅವ್ರು ಏನೆಲ್ಲ ನೋಡ್ಬೋದು, ಏನ್ ಪ್ರಿಕಾಷನ್ಸ್ ನ ತಗೋಬೇಕು, ನಿಮ್ಮಿಂದ ಏನ್ ಗೈಡೆನ್ಸ್ ಇದೆ, ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಏನಾದ್ರೂ ಅಯ್ಯೋ ಅಷ್ಟೊಂದು ಸಮಸ್ಯೆ ಇದೆಪ್ಪ, ಇಷ್ಟೊಂದು ಸಮಸ್ಯೆ ಇದೆಪ್ಪ, ಇನ್ನೂ ಬಗೆಹರಿದಿಲ್ಲ ಅಂದ್ರೆ ಕೆಲವರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನಿಮ್ಮ ಸುತ್ತ ಒಂದು ಸಹಾಯ ಮಾಡುವಂತ ಏಂಜಲ್ಸ್ ಮತ್ತೆ ಅಥವಾ ಮನುಷ್ಯರು, ಏಂಜಲ್ಸೇ ಕಳಿಸುವಂತ ಮನುಷ್ಯರು ಅಥವಾ ಏಂಜಲ್ಸ್ ಇನ್ಯಾವುದೋ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನ ಮಾಡಿ ಗೈಡನ್ನ ಮಾಡ್ತಾರೆ. ಸೊ ನಥಿಂಗ್ ಟು ವರಿ. ಅಂಡ್ ಇನ್ ಕೆಲವರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪೇಷನ್ಸ್ ಇಂದ ಇರಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ಅಷ್ಟೇ. ಸಕ್ಸಸ್ ಅಂತೂ ಫಸ್ಟೇ ಬಂದ್ಬಿಟ್ಟಿದೆ. ಸಕ್ಸಸ್ ಅಂತೂ ಕಟ್ಟಿಟ್ಟ ಬುತ್ತಿ. ಓಪನ್ ಯುವರ್ ವಿಂಗ್ಸ್ ಅಂಡ್ ಫ್ಲೈ ಟು ದ ಹೈ. ಓಕೆ, ನಾನು ಹೇಳೋದು ನಿಮ್ಮ ವಿಂಗ್ಸ್ ನ ಓಪನ್ ಮಾಡಿ, ನಿಮ್ಮ ರೆಕ್ಕೆಗಳನ್ನ ಓಪನ್ ಮಾಡಿ, ಎಷ್ಟು ಎತ್ತರಕ್ಕೆ ಹಾರ್ಲಿಕ್ಕೆ ಸಾಧ್ಯನೋ ಅಷ್ಟು ಎತ್ತರಕ್ಕೆ ಹಾರಿ. ಆ ಕೆಪಾಸಿಟಿ ನಿಮಗಿದೆ. ಹಾರ್ಬೇಕಷ್ಟೇ. ಟ್ರೈ ಮಾಡಿ. 1 ಸಲ ಬೀಳ್ಬೋದು, 2 ಸಲ ಬೀಳ್ಬೋದು, 3ನೇ ಸಲ ಬೀಳ್ಬೋದು, 4ನೇ ಸಲ, 5ನೇ ಸಲಕ್ಕೆ ನೀವು ಏನ್ ಅನ್ಕೊಂಡಿದೀರೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಎತ್ತರಕ್ಕೆ ನೀವು ಹಾರ್ತೀರಾ. ಆ ಕಾನ್ಫಿಡೆನ್ಸ್ ನ ಜೊತೆಗೆ ನೋಡಿದ್ರಾ? ಸೊ ಏನ್ ಹೇಳಿದ್ರು ಏಂಜಲ್? ನಾನು ಹೇಳ್ತಾನೆ ಜಸ್ಟ್ ನಾನು ಫ್ಲಿಪ್ ಮಾಡಿರೋದು ನೋಡಿ. ನನ್ನ ಕಾರ್ಡ್ಸ್ ಹೇಗೆ ಇಟ್ಕೊಂಡಿದೀನಿ, ಈ ತರ ಇಟ್ಕೊಂಡಿದೀನಿ. ಸೊ ಈ ತರ ಇಟ್ಕೊಂಡಿಲ್ಲ, ಹಿಂಗ್ ಇಟ್ಕೊಂಡಿದೀನಿ. ನಾನು ಜಸ್ಟ್ ನಿಮಗೆ ಮೆಸೇಜ್ ಹೇಳ್ತಾ ಫ್ಲಿಪ್ ಮಾಡಿದೆ. ಸೊ ನನ್ಗೆ ಏಂಜಲ್ಸ್ ಏನು ಗೈಡ್ ಮಾಡ್ತಾರೆ ಅದನ್ನ ನಾನು ಹೇಳ್ತಾ ಫ್ಲಿಪ್ ಮಾಡಿದೆ. ಇಫ್ ಯು ಬಿಲೀವ್, ನಾನು ಹೇಳ್ದೆ 1 ಸಲ ಬೀಳ್ಬೋದು, 2 ಸಲ ಬೀಳ್ಬೋದು. ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಬಿಲೀಫ್. ಇಫ್ ಯು ಬಿಲೀವ್, ಆ ನಂಬಿಕೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ
ನೀವು 2 ಸಲ, 3 ಸಲ ಅಲ್ಲ, 4 ಸಲ ಬಿದ್ರು ಕೂಡ 5ನೇ ಸಲಕ್ಕೆ ನೀವೇನ್ ಅನ್ಕೊಂಡಿರ್ತೀರೋ ಅದಕ್ಕಿಂತ ಒಂದ್ 2-3 ಸ್ಟೆಪ್ ಜಾಸ್ತಿನೇ ಹೈಟಿಗೆ ನೀವು ಹಾರಿರ್ತೀರ. ಓಪನ್ ಯುವರ್ ವಿಂಗ್ಸ್ ಅಂಡ್ ಫ್ಲೈ ಟು ದ ಸ್ಕೈ. ವಾಟ್ ಐ ಆಮ್ ಸೇಯಿಂಗ್ ಆಕ್ಚುಲಿ. ಓಕೆ. ಸೊ ನಾನು ಹೇಳ್ದೆ ನಿಮ್ಗೆ, ಬೇರೆಯವ್ರಿಗೆ ಅಷ್ಟೆಲ್ಲ ಗೈಡ್ ಮಾಡುವಂತ ಕೆಪಾಸಿಟಿ ಇರೋ ನಿಮ್ಗೆ, ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತ ಕೆಪಾಸಿಟಿ ಇರೋ ನಿಮ್ಗೆ, ನಿಮ್ಮನ್ನ ನೀವು ಹೆಲ್ಪ್ ಮಾಡ್ಕೊಂಡು ನಿಮ್ಮನ್ನ ನೀವು ಹೈಟಿಗೆ ತಗೊಂಡು ಹೋಗಕ್ಕೆ ಯಾಕೆ ಸಾಧ್ಯ ಇಲ್ಲ? ಖಂಡಿತವಾಗ್ಲೂ ಸಾಧ್ಯ ಇದೆ. ಐಡೆಂಟಿಫೈ ಯುವರ್ ಸ್ಟ್ರೆಂತ್, ಐಡೆಂಟಿಫೈ ಯುವರ್ ಇನ್ನರ್ ಪೊಟೆನ್ಷಿಯಲ್ ಅಂಡ್ ನರಿಶ್ ದಟ್. ಓಕೆ, we will take 2 more cards. Thank you, angels. Thank you so much. Radha Krishna, Radhe Radhe. Radhe Sham, thank you so much. Radhe Sham, thank you. Okay, this wanna come. We'll see. This wanna come. Yeah. A year from now. Yeah. ಏನಾದ್ರೂ ತುಂಬಾ ಬಿಗ್ ಫಿಶ್ ಇದ್ರೆ, ಬಿಕಾಸ್ ಇಲ್ಲಿ ವರ್ಲ್ಡ್ ಕೂಡ ಇದೆ, ಮೇ ಬಿ ಯಾರಾದ್ರೂ ಫಾರಿನ್ ನಲ್ಲಿ ಜಾಬಿಗೆ ಅಪ್ಲೈ ಮಾಡಿದ್ರೆ, ಅಥವಾ ಫಾರಿನ್ ಅಲ್ಲಿ ನಾನು ಏನೋ ಒಂದು ಡಬಲ್ ಡಿಗ್ರಿ ಮಾಡಬೇಕು, ಸ್ಪೆಷಲ್ ಡಿಗ್ರೀಸ್ನ ಮಾಡಬೇಕು ಅನ್ನೋದೇನಾದ್ರೂ ನಿಮ್ಮ ಮೈಂಡಲ್ಲಿ ಇದ್ರೆ, ಆ ಇಯರ್ ಫ್ರಮ್ ನಾವ್ ಇಟ್ ಇಸ್ ಪಾಸಿಬಲ್. ಈಗಲಿಂದ ಪ್ರಿಪೇರ್ ಆಗಿ, ಅಥವಾ ಫಾರಿನ್ ಅಲ್ಲಿ ಯಾವುದೋ ಒಂದು ಕಂಪ್ನಿ ಹೋಗ್ಲಿಕ್ಕೆ ನೀವು ಕೆಲವೊಂದು, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಕೋಲ್ಡ್ ಆಗಿದೆ. ಯಾ, ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಕೆಲವೊಂದು ಇರುತ್ತಲ್ವಾ, ಕೆಲವೊಂದು ಟಾಪ್ ಯೂನಿವರ್ಸಿಟೀಸ್ಗೆ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಹಾಗೆ ಎಂಟ್ರಿ ಇರಲ್ಲ ನಿಮಗೆ. ಸೊ ಆ ಥರ ಏನಾದರೂ ಇದ್ರೆ ನಿಮ್ಮ ಮೈಂಡಲ್ಲಿ, ಪ್ಲೀಸ್ ಯಾರು ನೋಡ್ತಿದ್ದೀರಾ, ಇದು ಯಾರಿಗೆ ರಿಲೇಟ್ ಆಗ್ತದೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆನಾ? ಸೊ ಅ ಇಯರ್ ಫ್ರಮ್ ನೌ ಇಟ್ ಇಸ್ ಪಾಸಿಬಲ್. ಅಂಡ್ ಯಾರು ಕಂಪ್ಲೀಟ್ ವರ್ಲ್ಡ್ ಟ್ರಾವೆಲ್ ಮಾಡಬೇಕು, ಒಂದಷ್ಟು ದಿವಸ ನಾನು ರಜಾ ಹಾಕ್ಬಿಟ್ಟು ಕಂಪ್ನಿನ ಒಂದಷ್ಟು ದಿವಸ ಬ್ರೇಕ್ ತಗೊಂಡು, ಅಥವಾ ಈಗ ಮಾಡ್ತಿರೋ ಜಾಬಿಂದ ಒಂದು 6 ಮಂತ್ ಬ್ರೇಕ್ ತಗೊಂಡು ನಾನು ಕಂಪ್ಲೀಟ್ ವರ್ಲ್ಡ್ ಟೂರ್ ಮಾಡಬೇಕು, ಈ ತರದ ಒಂದು ಆಸೆನೂ ಕೂಡ ಯಾರಿಗಿದೆಯೋ, ಖಂಡಿತವಾಗ್ಲೂ ಏಂಜಲ್ಸ್ ಅಂಡ್ ಗಾಡ್ ಈಸ್ ಬ್ಲೆಸ್ಸಿಂಗ್ ಯು. ಇಲ್ಲಿಂದ 1 ವರ್ಷ, ಅಂದ್ರೆ ಈ 1 ವರ್ಷ ನೀವು ಚೆನ್ನಾಗಿ ನೀವು ಮನಿಯನ್ನ ಗ್ರೋ ಮಾಡಿ, ಒಂದು ಮನಿಯನ್ನ ಕಾಂಪೌಂಡಿಂಗ್ ನ ಮಾಡ್ಕೊಳ್ಳಿ, ಸೇವಿಂಗ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ, ಅಂಡ್ ನಿಮ್ಮ ಕರಿಯರ್ನ ಒಂದು ಚೆನ್ನಾಗಿ ಬಿಲ್ಡ್ ಮಾಡಿಬಿಟ್ಟು 1 ವರ್ಷ ಅದಕ್ಕೆ ಕಂಪ್ಲೀಟ್ ಟೈಮ್ ಕೊಡಿ. ಅದ ನಂತರ ನೀವೇನು ಆಸೆ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಪಾಸಿಬಲ್ ಇದೆ ಅಂತ. ಅಂಡ್ ಫಾರಿನ್ ಅಲ್ಲಿ ಏನಾದ್ರು ಜಾಬ್ ಮಾಡ್ಬೇಕಂತ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಇನ್ನೊಂದು ವರ್ಷದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ಓನ್ಲಿ ಥಿಂಗ್ ಇಸ್ ಟೇಕ್ ಆಕ್ಷನ್. ಸೊ ನೀವು ಯೋಚನೆ ಮಾಡ್ತಾ ಕುತ್ಕೋಬೇಡಿ, ಆಕ್ಷನ್ ನ ತಗೊಳ್ಳಿ. ಬರೀ ಹೀಗ್ ಮಾಡೋಣ, ಹಾಗೆ ಮಾಡೋಣ, ಆ ತರ ಮಾಡೋಣ, ಈ ತರ ಮಾಡೋಣ ಅಂತ ಬರೀ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಟೈಮ್ ಕಳ್ದಿರ್ತೀರ ತುಂಬಾ ಜನ. ಸೊ ಆ ರೀತಿ ಮಾಡಬೇಡಿ, ಆಕ್ಷನ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ನೀವೇನ್ ಕಳ್ಕೊಂಡಿದ್ದೀರಲ್ಲ ಅದಕ್ಕಿಂತ ಸಮಥಿಂಗ್ ಬೆಟರ್ ನಿಮಗೆ ಸಿಗತ್ತೆ. ವೆರಿ ಸಮಥಿಂಗ್ ಬೆಟರ್. ನೀವು ಅನ್ಕೊಂತಿದ್ರ ಆಲ್ರೆಡಿ ನನ್ನ ಹತ್ರ ಏನೋ, ಎಕ್ಸಾಂಪಲ್ ನಾನು ಹೇಳೋದಾದ್ರೆ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಪರ್ಸನ್ ಇದ್ರಪ್ಪ, ಆದ್ರೂ ನನಗೆ ಡಿಸ್ಪ್ಯೂಟ್ ಆಗೋಯ್ತು, ಆದ್ರೂ ನಾವು ಬೇರೆ ಆಗ್ಬಿಟ್ವಿ, ನಮಗೆ ಕಂಪ್ಯಾಟಬಿಲಿಟಿ ಚೆನ್ನಾಗಿತ್ತು, ಅಥವಾ ನಾನು ಅವ್ರ ಜೊತೆ ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ದೆ, ನಂಗೆ ಓಕೆ ಇತ್ತು, ಈ ತರ ಎಲ್ಲ ಮೈಂಡ್ ಅಲ್ಲಿ ನೀವು ಇಟ್ಕೊಂಡಿರ್ತೀರಲ್ವಾ. ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲದಂತ ಎಷ್ಟೋ ವಿಷಯಗಳನ್ನ ದೇವ್ರು ನೋಡಿರ್ತಾರೆ. ಸೊ ನಿಮ್ಗೆ ಅದು ಸರಿ ಅಲ್ಲ ಅಂತ ಅನ್ಸಿದಕ್ಕೆ ಅವ್ರನ್ನ ನಿಮ್ಮ ಲೈಫ್ ಇಂದ ದೂರ ಮಾಡಿರ್ತಾರೆ. ಅಥವಾ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ಕಾರ್ಮಿಕ್ ಇದ್ದಾಗ ಆ ಕಾರ್ಮಿಕ್ ಡೆಪ್ಟ್ ಕ್ಲಿಯರ್ ಮಾಡಿ ಅವ್ರು ಹೋಗ್ತಾರೆ. ಸೊ ಬಿಟ್ಬಿಡಿ, ಆ ಕಾರ್ಮಿಕ್ ಕ್ಲೆನ್ಸ್ ಆಗ್ಬೇಕು. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದೇ ಹ್ಯೂಮನ್ ಲೈಫ್ ಅಲ್ಲಿ ಅಲ್ಟಿಮೇಟ್ ಆಗಿ ಏನು, ಕಾರ್ಮಿಕ್ ಡೆಪ್ಟ್ಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾವು ಮೋಕ್ಷದ ಕಡೆ ಹೋಗ್ಬೇಕು. ದಿಸ್ ಇಸ್ ದ ಅಲ್ಟಿಮೇಟ್. ಯಾರು ಏನೇ ಹೇಳ್ಬೋದು, ಬಟ್ ದಿಸ್ ಇಸ್ ದ ಟ್ರೂತ್. ಅಲ್ಟಿಮೇಟ್ ಟ್ರೂತ್ ಇದಿದ್ದ. ಯಾರಿಗೆ ಅರ್ಥ ಆಗುತ್ತೋ ಅವ್ರ ಲೈಫಲ್ಲಿ ಬೇಗ ಬೇಗ ಮುಂದೆ ಹೋಗ್ತಾರೆ. ಯಾರಿಗೆ ಅರ್ಥ ಆಗಲ್ಲ ಅವ್ರು ಇನ್ನೂ ಅದೇ ಸೈಕಲ್ಸ್ ಅಲ್ಲೇ ಸುತ್ತೊಡಿತಾ 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 ಅಲ್ಲೇ ಇರ್ತಾರೆ. ಓಕೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಸೊ ಹಾಗಾಗಿ ಏನೇ ಆಗಿರ್ಬೋದು, ನಿಮ್ ಕೈಯಿಂದ ಜಾಬ್ ಹೋಗಿರ್ಬೋದು, ಪರ್ಸನ್ ಹೋಗಿರ್ಬೋದು, ಅಥವಾ ಒಂದು ಕೂಡಿಟ್ಟಿರುವಂತ ಮನಿ ಲಾಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಸೊ ನಥಿಂಗ್ ಟು ವರಿ. ಟೇಕ್ ಆಕ್ಷನ್ ಅಂಡ್ ವರ್ಕ್ ಟುವರ್ಡ್ಸ್ ಯುವರ್ ಡ್ರೀಮ್ಸ್ with a lot of passion, so you will get better things in your life. Okay, ಸೊ ಈ 2 ಕಾರ್ಡನ್ನ ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ. 2-3 ಕಾರ್ಡ್ ತೋರ್ಸಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಿಮ್ಮನ್ನೆಲ್ಲ ಮೋಟಿವೇಟ್ ಮಾಡೋದಕ್ಕೋಸ್ಕರ. ಸಿ, ಹಿಂದೆ ಏನಾಗಿತ್ತು ನಮಗೆ ಬೇಡ. ಈಗ ದ ಫೈರ್ ಸೈನ್ಸ್, ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, ಮೇಷ, ಸಿಂಹ, ಧನಸ್ಸು, ನಿಮಗೆ ದಿಸ್ ಇಸ್ ಅ ನ್ಯೂ ಲೈಫ್. 2026 ಇಂದ ನ್ಯೂ ಲೈಫ್, ನ್ಯೂ ಬಿಗಿನಿಂಗ್ಸ್. ಓಕೆ, ವಿತ್ ಆಲ್ ನ್ಯೂ ideas and new opportunities and new mindset. ಓಕೆ, ಸೊ ಬೇಕಾದ್ರೆ ಇದನ್ನ ನೀವು ಅಫರ್ಮೇಷನ್ಸ್ ತರ ಬರ್ಕೊಳ್ಳಿ. ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಲೈಫ್, ನ್ಯೂ ಬಿಗಿನಿಂಗ್ ಇನ್ ಮೈ ಲೈಫ್ ವಿತ್ ನ್ಯೂ ಐಡಿಯಾಸ್
ನ್ಯೂ ಮೈಂಡ್ ಸೆಟ್ ಆ್ಯಂಡ್ ನ್ಯೂ ಆಪರ್ಚುನಿಟೀಸ್. ಬರ್ಕೊಳ್ಳಿ ಅಫರ್ಮೇಷನ್ಸ್ ಥರ ಡೈಲಿ ಅದನ್ನು ಓದಿ. ಓಕೆ. ಆ್ಯಂಡ್ ದ ಸನ್ ಕಾರ್ಡ್ ಇಸ್ ಸಕ್ಸಸ್. ಯು ಆರ್ ಗೆಟಿಂಗ್ ಎವ್ರಿಥಿಂಗ್. ಆ್ಯಂಡ್ ಅಗೇನ್ ದ ಏಂಜಲ್ಸ್ ಏನು ಹೇಳಿದ್ರು, ಫಸ್ಟ್ ಕಾರ್ಡೇ ಸಕ್ಸಸ್. ನೀವು ಬಾರ್ನ್ ಆಗಿರೋದೆ ಟು ಗೆಟ್ ಸಕ್ಸಸ್. ಯು ಆರ್ ಬಾರ್ನ್ ಟು ಗೆಟ್ ಸಕ್ಸಸ್. ಓಕೆ, ಮಾರ್ಕ್ ಮೈ ವರ್ಡ್ಸ್. ಆ್ಯಂಡ್ ಇದಿಷ್ಟು ಪಾಸಿಟಿವಿಟಿನ ನೀವು ಕ್ಲೇಮ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಲೂಸ್ ಮಾಡ್ಕೊತೀರ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂದ್ರೆ, ಸ್ವಲ್ಪ ಈಗೋಯಿಸ್ಟಿಕ್ ಅನ್ನ ಆಗಕ್ಕೆ ಹೋಗ್ಬೇಡಿ. ಈ ಒಂದು ಸನ್ನಿನ ಪ್ರಭಾವದಿಂದ ಸ್ವಲ್ಪ ಫೈರ್ ಸೈನ್ಸ್ ಮೊದಲೇ ಫೈರ್ ಎನರ್ಜಿ, ಒಳಗಿಂತ ಬೇಸಿಕಲಿನೇ ಫೈರ್ ಎನರ್ಜಿ. ಅದ್ರ ಜೊತೆಯಲ್ಲಿ ಈ ಸಲ ಸನ್ ಎನರ್ಜಿ ಇರೋದ್ರಿಂದ ಇನ್ನೂ ಫೈರ್ ಜಾಸ್ತಿ ಆಗುತ್ತೆ. ಅವಾಯ್ಡ್ ದ ಬ್ಲ್ಯಾಕ್ ಕಲರ್ ಆ್ಯಂಡ್ ರೆಡ್ ಕಲರ್. ರೆಡ್ ಬೇಡ, ಬಿಕಾಸ್ ಅದು ಬ್ಲ್ಯಾಕ್ ಮತ್ತೆ ರೆಡ್ ನಮಗೆ ಬ್ಲ್ಯಾಕ್ ಸೂಟ್ ಆಗೋದಿಲ್ಲ, ಬಿಕಾಸ್ ಇದು ಅಟ್ರಾಕ್ಟ್ಸ್ ನೆಗೆಟಿವ್ ಎನರ್ಜಿ ವೆರಿ ಫಾಸ್ಟ್ಲಿ. ಸೊ ಹಾಗಾಗಿ ಬೇಡ. ಆ್ಯಂಡ್ ಇಟ್ಸ್ ರೆಫರ್ಸ್ ಟು ದ ಶನಿ ಮಹಾರಾಜ ಅವ್ರಿಗೆ. ಸೊ ಅಪ್ಪ ಮಗನಿಗೆ ಆಗಿ ಬರೋದಿಲ್ಲ. ಸೊ ಹಾಗಾಗಿ ಇವರ ಎನರ್ಜಿ ಮತ್ತೆ ಶನಿ ಮಹಾರಾಜರ ಎನರ್ಜಿ, ಸನ್ ಮತ್ತೆ ಸೂರ್ಯ ಮತ್ತೆ ಶನಿ ಮಹಾರಾಜರು ಇವ್ರದ್ದು ಆಗಿ ಬರೋದಿಲ್ಲ. ಸೊ ಹಾಗಾಗಿ ಅದು ಬೇಡ, ಅವಾಯ್ಡ್ ಮಾಡಿ. ಎಸ್ಪೆಷಲಿ ಫಾರ್ ಫೈರ್ ಸೆನ್ಸ್ ಎಲ್ಲರೂ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಫೈರ್ ಸೆನ್ಸ್ ಅವರಂತೂ ಟಚ್ಚೇ ಹೋಗ್ಬಿಡಿ ಈ ಸಲ ಬ್ಲ್ಯಾಕ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ, ಯೂಸ್ ಯೆಲ್ಲೋ, ಆರೆಂಜ್, ಗೋಲ್ಡನ್, ವೈಟ್. ಇದನ್ನ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಆ್ಯಂಡ್ ರೆಡ್ ಕಲರ್ ಬೇಡ. ಓಕೆ, ರೆಡ್ ಕಲರ್ ಬೇಡ, ಬಿಕಾಸ್ ಇದು ಅಗ್ರೆಸಿವ್ ನೇಚರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಈಗೋ ಇಸ್ಟಿಕ್ ಆಗುವಂಥದ್ದು, ಸ್ವಲ್ಪ ಸೆಲ್ಫಿಶ್ ಜಾಸ್ತಿ ಆಗುವಂಥದ್ದು, ಇದನ್ನ ಜಾಸ್ತಿ ಮಾಡ್ಬಿಡತ್ತೆ. ಈಗ ಆಲ್ರೆಡಿ ಒಂದು ಫೈರ್ ಇದೆ ಅಂದ್ರೆ, ಬೆಂಕಿ ಇದೆ ಅಂದ್ರೆ, ಅದಕ್ಕೆ ಮತ್ತೆ ನಾವು ತುಪ್ಪ ಸುರಿದ್ರೆ ಬೆಂಕಿ ಜಾಸ್ತಿ ಆಗುತ್ತಲ್ವಾ. ಸೊ ಅದೇ ತರ. ಸೊ ಈ ಕಲರ್ಸ್ ಕೂಡ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಓಕೆ. ಆ್ಯಂಡ್ ಮೇನ್ ಲಾಸ್ಟ್ ಒಂದೇನು ಅಂತಂದ್ರೆ ಮೆಡಿಟೇಷನ್. ಓಕೆ, ಮೆಡಿಟೇಷನ್ನ ಮಾಡಿ ಆ್ಯಂಡ್ ಹಂಬಲ್ಡ್ ಆಗಿರಿ. ಸೊ ಯಾರಾದರೂ ಕಂಡ್ರೆ ನಿಮಗೆ ಹೆಲ್ಪ್ ಮಾಡಬೇಕು, ಅವರಿಗೆ ನಮ್ಮ ಹೆಲ್ಪ್ ಬೇಕು ಅಂತ ಅನ್ಸುತ್ತೆ, ದಯವಿಟ್ಟು ಹೆಲ್ಪ್ ಮಾಡಿ. ಬಟ್ ಅದನ್ನ ಎಲ್ಲೂ ತೋರಿಸ್ಕೊಂಬಿಡಿ, ಎಲ್ಲೂ ಹೇಳಕ್ ಹೋಗ್ಬೇಡಿ. ಓಕೆ. ಸೊ ಬಲ್ಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರೆ ಹಿಂದಿನವರು. ಆದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಒಂದೊಂದ್ಸಲ ಅದು ಮೋಟಿವೇಶನ್ಗೆ ಒಳ್ಳೇದಂತ ಅನ್ಸಿದ್ರು ಕೂಡ ಟೂ ಮಚ್ ಆಫ್ ಶೋಯಿಂಗ್ ಇಸ್ ನಾಟ್ ಗುಡ್. ಓಕೆ. ಒಂದು ಸೈಲೆಂಟ್ ಆಗಿ ನಿಮ್ಮ ಪಾಡಿಗೆ ನೀವು ಯಾರಿಗೆ ಹೆಲ್ಪ್ ಬೇಕು ಅನ್ಸುತ್ತೋ, ನಿಮ್ಮ ಕೈಲಿ ಏನು ಹೆಲ್ಪ್ ಮಾಡೋಕ್ಕಾಗತ್ತೆ ಅದನ್ನ ಮಾಡಿ. ಅದು ನಿಮ್ಮ ಕರ್ಮಸ್ನ ಕೂಡ ಕ್ಲೆನ್ಸ್ ಮಾಡತ್ತೆ. ಓಕೆ. ಸೊ ದಟ್ಸ್ ಇಟ್. ಐ ಹೋಪ್ ನಿಮಗೆ ಇದು ತುಂಬಾ ಯೂಸ್ ಆಯ್ತು ಅಂತ ಅನ್ಕೊಂತೀನಿ. ತುಂಬಾ ಚೆನ್ನಾಗಿ ಬಂದಿದೆ ರೀಡಿಂಗು. ಓಕೆ. ಆ್ಯಂಡ್ ಎಸ್ಪೆಷಲಿ ಕರಿಯರಲ್ಲಿ ತುಂಬಾ ಕರಿಯರ್ ರಿಲೇಟೆಡ್ ಕಾರ್ಡ್ಸ್ ತುಂಬಾ ಜಾಸ್ತಿ ಇತ್ತು. ಬಿಕಾಸ್ ನಿಮ್ಮ ಕರಿಯರು, ನಿಮ್ಮ ಪ್ಯಾಷನ್ನು ಈ ವರ್ಷ ರಾಕೆಟ್ ಸ್ಕೈಲಿ ಹೋಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಆಫ್ಟರ್ ಮೇನಲ್ಲಿ ಮತ್ತೆ ನಾನು ನೆಕ್ಸ್ಟ್ 6 ಮಂತ್ ಏನಿದೆ ಅಂತ ನೋಡ್ತೀನಿ. ಸೊ ಟಿಲ್ ದನ್ ಫೈರ್ ಸೈನ್ಸ್ ಚೆನ್ನಾಗಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ನಿಮ್ಮ ಕರಿಯರ್ ಮೇಲೆ ವರ್ಕ್ ಮಾಡಿ. ಏನಾದರೂ ಗೈಡೆನ್ಸ್ ಬೇಕಂದ್ರೆ ನಾನು ಕೊಟ್ಟಿರೋ ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ರೀಚ್ ಔಟ್ನ ಮಾಡಿ. ಓಕೆ. ಹ್ಯಾವ್ ಅ ಬ್ಯೂಟಿಫುಲ್ ಇಯರ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ರಾಧೆ ರಾಧೆ, ಬಾಯ್.